ಸಮಯದಲ್ಲಿ, ಬಡತನಗಳ ಸಮಯದಲ್ಲಿ ದೇವರು ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನು ಸಂತೈಸಿ, ಮಗನೇ ಮಗಳೇ ಇಬ್ಬರವೇ ಕೊಲೆದಿರು, ನಾನೇ ನಿನ್ನ ದೇವರು, ಈ ಲೋಕದ ಅಂತ್ಯದವರೆಗೆ ನಾನು ನಿನ್ನನ್ನು 10 ಸಲ ವಾಗ್ದಾನ ಮಾಡಿದಂತ ಸರ್ವಶಕ್ತನು ತನ್ನ ಮಕ್ಕಳಾದ ನಮ್ಮನ್ನು ಎಂದು ಅನಾಥನಾಗಿ ಬಿಡೋದಿಲ್ಲ. ಅದಕ್ಕೋಸ್ಕರ ದೇವರು ನಮ್ಮ ಜೀವಿತಕ್ಕೆ ಆಶ್ರಯಗಿರಿಯಾಗಿದ್ದುಕೊಂಡು ನಮ್ಮನ್ನು ಈ ಲೋಕದಲ್ಲಿ ತನ್ನ ಮಹಿಮೆಗೋಸ್ಕರ ಆತನನ್ನು ನಡೆಸುವಂತನಾಗಿದ್ದಾನೆ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ.
ಸ್ತೋತ್ರ ಪ್ರಭು. ಓ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ.